ಹಲೋ ಎವ್ರಿವನ್. ಇವತ್ತಿನ ದಿನ ನಾನು ಲಾಸ್ಟ್ ಇಯರ್ ಅಂತಂದರೆ 2024 ಕರ್ನಾಟಕ MBA PGCET ಕ್ವಶನ್ ಪೇಪರ್ದು ಮ್ಯಾಥಮೆಟಿಕ್ಸ್ ಸೆಕ್ಷನ್ನ ಶಾರ್ಟ್ಕಟ್ ಮೆಥಡಲ್ಲಿ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರು. ಈಗ ಮ್ಯಾಥಮೆಟಿಕ್ಸಲ್ಲಿ ಲಾಸ್ಟ್ ಇಯರ್ 25 ಕ್ವಶನ್ ಬಂದಿತ್ತು. ಸೊ ಸೆಕ್ಷನ್ ಡಿ ಕ್ವಶನ್ ನಂಬರ್ 76ಇಂದ, ಓಕೆನಾ, ಸೆಕ್ಷನ್ ಡಿ ಇಂದ ಸ್ಟಾರ್ಟ್ ಆಗುತ್ತೆ. ಕ್ವಶನ್ ನಂಬರ್ 76ಇಂದ ಅಪ್ ಟು ಕ್ವಶನ್ ನಂಬರ್ 100ವರ್ಗು. ಸೊ ಫಸ್ಟ್ ಕ್ವಶನ್ ಬಂದು, ಇಫ್ ಸ್ಕ್ವಯರ್ ರೂಟ್ ಆಫ್ 18 ಮಲ್ಟಿಪ್ಲೈ ಬೈ 14 ಮಲ್ಟಿಪ್ಲೈ ಬೈ ಎಕ್ಸ್ ಈಕ್ವಲ್ಸ್ 168 ಅಂತಂದರೆ ಎಕ್ಸಿಗೆ ಒಂದು ನಂಬರ್ ಇದೆ, ಓಕೆನಾ. 18 ಮತ್ತು 14 ಮತ್ತು ಆ ಎಕ್ಸ್ಗೆ ಒಂದು ನಂಬರ್ ಇದೆಯಲ್ಲ, ಆ ಮೂರು ನಂಬರ್ನು ಮಲ್ಟಿಪ್ಲೈ ಮಾಡಿ ಆಮೇಲೆ ಅದನ್ನು ರೂಟ್ ತೆಗೆದ್ರೆ ಅದು 168ಗೆ ಈಕ್ವಲ್ ಆಗುತ್ತೆ. ಸೊ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಎಕ್ಸ್ ವ್ಯಾಲ್ಯೂ ಏನು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು, ಓಕೆನಾ. ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಅಂದರೆ ಫಸ್ಟ್ ನಾವಿಲ್ಲಿ ಏನು ಮಾಡ್ತೀವಿ, ಈ ಮೂರು ನಂಬರ್ಗೂ ಸೇರಿಸಿ ರೂಟ್ ಇರೋದ್ರಿಂದ ಫಸ್ಟ್ ಈ ರೂಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು. ಈ ರೂಟ್ನ ಯಾವ ರೀತಿ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಂದರೆ, ಇಲ್ಲಿ ರೈಟ್ ಸೈಡಲ್ಲಿ ಆನ್ಸರ್ ಕೊಟ್ಟಿದ್ದಾರಲ್ಲ ನೋಡಿ, ಇಲ್ಲಿ 168, ಇಲ್ಲಿ ಎಷ್ಟು ರೂಟ್ ಇದೆಯೋ ಅಷ್ಟು ಪವರ್ ಮಾಡಬೇಕು. ಅಂತಂದ್ರೆ ಇಲ್ಲಿ ಸ್ಕ್ವೇರ್ ರೂಟ್ ಇದೆ, ಸ್ಕ್ವೇರ್ ರೂಟ್ ಇರೋದ್ರಿಂದ ಇದನ್ನ ನಾವೇನು ಮಾಡ್ತೀವಿ, 168 ಸ್ಕ್ವಯರ್. ಇನ್ ಕೇಸ್ ಇದೇನಾದ್ರು ಕ್ಯೂಬ್ ರೂಟ್ ಆಗಿದ್ರೆ 168 ಕ್ಯೂಬ್ ಆಗ್ತಿತ್ತು. ಸೊ ಇಲ್ಲಿ ಸ್ಕ್ವೇರ್ ರೂಟ್ ಇರೋದ್ರಿಂದ ಯಾವ ರೀತಿ ಮಾಡಬೇಕು ಅಂತ, ಸೊ ಸ್ಕ್ವೇರ್ ರೂಟ್ ಇರೋದ್ರಿಂದ ಈ 168 ಇದೆಯಲ್ಲ, ಈ 168ನ್ನು ಎರಡು ಸಲ ಮಲ್ಟಿಪಲ್ ಮಾಡ್ಕೋತೀವಿ. ಅಂದರೆ 168 ಸ್ಕ್ವಯರ್, 168 ಇಂಟು 168 ಡಿವೈಡೆಡ್ ಬೈ, ನೆಕ್ಸ್ಟ್ ಇಲ್ಲಿ 18 ಮತ್ತು 14 ಇದೆ, ನಮಗೆ ಬೇಕಾಗಿರೋದು ಎಕ್ಸ್ ಅಲ್ವಾ. ಸೊ 18 ಮತ್ತು 14ನ ಮಲ್ಟಿಪ್ಲೈ ಇದೆಯಲ್ಲ, ಈ 168 ಕೆಳಗಡೆ ತಗೋತೀವಿ, 18 ಇಂಟು 14. ಸೊ ಓಕೆನಾ. ಈಗೇನು ಮಾಡ್ತೀನಿ, ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ. ಸೊ 2 ಇಂದ ಡಿವೈಡ್ ಮಾಡ್ಕೋತೀನಿ, 2 7s. ಸೊ ಇದು ಡಿವೈಡ್ ಮಾಡಿದ್ರೆ 84s, 2 ಇಂದ ಡಿವೈಡ್ ಮಾಡಿದ್ರೆ 84s, ಓಕೆನಾ. 7 1s, ಇದು 7 ಇಂದ ಡಿವೈಡ್ ಮಾಡಿದ್ರೆ 7 12s, ಓಕೆನಾ. ನೆಕ್ಸ್ಟ್ 6 ಇಂದ ಡಿವೈಡ್ ಮಾಡ್ಕೋತಾ ಇದ್ದೀನಿ, 6 2s, 6 3s, ಓಕೆನಾ. ನೆಕ್ಸ್ಟ್ 3 1s. ಸೊ ಇದನ್ನು 3 ಇಂದ ಡಿವೈಡ್ ಮಾಡಿದಾಗ 3 5s 15, 1 ಕ್ಯಾರಿ, ಸೊ 3 6s 18 ಆಗುತ್ತೆ. ಸೊ ಇಲ್ಲಿ ಕೆಳಗಡೆ ಡಿನಾಮಿನೇಟ್ರಲ್ಲಿ ಎಲ್ಲ ನಂಬರು ಕ್ಯಾನ್ಸಲ್ ಆಯಿತು. ಸೊ ಈಗ ನ್ಯೂಮರೇಟರ್ಲಿ ಉಳ್ಕೊಂಡಿದ್ದು 56 ಒಂದು ನಂಬರು, 2 1, ಇವೆರಡಕ್ಕೂ ಮಲ್ಟಿಪ್ಲೈ ಇದೆ. ಸೊ 56 ಮತ್ತು 2ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ, 112 ಬರುತ್ತೆ. ಸೊ ಈ ಕ್ವಶನಿಗೆ ಆನ್ಸರ್ ಬಂದು 112. ಸೊ 112 ಇಸ್ ದ ರೈಟ್ ಆನ್ಸರ್, ಓಕೆನಾ. ನೆಕ್ಸ್ಟ್ ಕ್ವಶನ್, ಸೊ ನೆಕ್ಸ್ಟ್ ಕ್ವಶನ್ ಬಂದು, wheat is now being sold at 27 per kg. During the last month, its cost was rupees 24 per kg. Find by how much percent a family reduce its consumption so as to keep the expenditure fixed. ಅಂತಂದರೆ ಅಟ್ ಪ್ರೆಸೆಂಟು 1 kg ವೀಟಿಗೆ ಎಷ್ಟು ರೂಪಾಯಿಗೆ ಸೇಲ್ ಮಾಡ್ತಿದ್ದಾರೆ, 27. ಅಂದರೆ ಪ್ರೆಸೆಂಟ್ ಮಂತಲ್ಲಿ ವೀಟ್ನ 27 ರೂಪಾಯಿ KGಗೆ ಸೇಲ್ ಮಾಡ್ತಿದ್ದಾರೆ. ಬಟ್ ಲಾಸ್ಟ್ ಮಂತಲ್ಲಿ ಅದೇ ವೀಟ್ ಪ್ರೈಸ್ ಎಷ್ಟಿತ್ತು, 24 ರೂಪೀಸ್ ಇತ್ತು, ಓಕೆನಾ. ಅಂದರೆ ಲಾಸ್ಟ್ ಮಂತಲ್ಲಿ 1 kg ವೀಟಿನ ಪ್ರೈಸ್ ಬಂದು 24 ಇತ್ತು, ಈ ಮಂತಲ್ಲಿ ಏನಾಗಿದೆ, ಅದು ರೇಟು 27 ಆಗಿದೆ. ಸೊ ಇಲ್ಲಿ ಕ್ವಶನ್ ಏನು ಕೇಳಿದಾರೆ ಅಂದರೆ, ಲಾಸ್ಟ್ ಮಂತ್ ನಾವು 24 ರೂಪೀಸ್ ಕೊಟ್ಟು 1 kg ವೀಟ್ ತೊಗೋತಿದ್ವಿ ಅಲ್ವಾ, ಇವಾಗ ಏನಾಗಿದೆ, ಅದ್ರ ಪ್ರೈಸ್ ಬಂದು 27 ಆಗಿದೆ. ಸೊ ನಾವು ಎಕ್ಸ್ಪೆಂಡಿಚರ್ ಅಂದರೆ ಲಾಸ್ಟ್ ಮಂತ್ ಎಷ್ಟು ಎಕ್ಸ್ಪೆಂಡಿಚರ್ ಇತ್ತು ವೀಟಿಗೆ, 24 ರೂಪಾಯಿ ಎಕ್ಸ್ಪೆಂಡಿಚರ್ ಮಾಡ್ತಿದ್ವಿ. ಈ ಮಂತು ಕೂಡ ಅಷ್ಟೇ ಎಕ್ಸ್ಪೆಂಡಿಚರ್ ಫಿಕ್ಸ್ ಆಗಿರ್ಬೇಕಂದ್ರೆ 24 ರೂಪಾಯಿಂದ ವೀಟ್ ತೊಗೋಬೇಕು, ಓಕೆನಾ. ಬಟ್ ರೇಟ್ ಎಷ್ಟಿದೆ, 27 ರೂಪಾಯಿ ಇದೆ. ನಮಗೆ 24 ರೂಪಾಯಿಗೆ ಮಾತ್ರ ತೊಗೋತೀವಿ ಅಂದರೆ 24 ರೂಪಾಯಿಗೆ ನಮ್ಗೆ ಏನು ಸಿಗುತ್ತೆ, 1 kg ವೀಟ್ ಸಿಕ್ಕುತ್ತಾ, ಇಲ್ಲ. ಯಾಕಂತಂದರೆ 1 kgಗೆ 27 ರೂಪಾಯಿ ಇರೋದ್ರಿಂದ ನಾವು ತೊಗೋತಿರೋದು ಎಷ್ಟು ರೂಪಾಯಿಗೆ ಮಾತ್ರ, 24 ರೂಪೀಸ್ಗೆ. ಅಂದರೆ ನಮಗೇನಾಗುತ್ತೆ, 1 kgಗಿಂತ ಕಡಿಮೆ ವೀಟ್ ಸಿಕ್ಕುತ್ತೆ. ಸೊ ಅದನ್ನೇ ಇಲ್ಲಿ ಕೇಳಿರೋದು, 1 kgಗಿಂತ ಎಷ್ಟು ವೀಟ್ ನಮಗೆ ಕಡಿಮೆ ಸಿಕ್ಕುತ್ತೆ ಅನ್ನೋದನ್ನು ನಾವಿಲ್ಲಿ ಇದು ಕೇಳಿದ್ರು. ಫ್ಯಾಮಿಲಿ ರೆಡ್ಯೂಸ್ ಇಟ್ಸ್ ಕನ್ಸಂಪ್ಷನ್ ಅಂದರೆ ಲಾಸ್ಟ್ ಮಂತು 1 kg ಕನ್ಸಂಪ್ಷನ್ ಮಾಡ್ತಿದ್ರು, ಈ ಸಲ 1 kgಗಿಂತ ಕಡಿಮೆ ಸಿಕ್ಕುತ್ತೆ. ಸೊ ಕಡಿಮೆ ಸಿಕ್ಕೋದು ಎಷ್ಟು ಅನ್ನೋದನ್ನ ಕೇಳಿಲ್ಲ, ಎಷ್ಟು ಕಡಿಮೆ ಸಿಕ್ಕುತ್ತೆ ಅನ್ನೋದು ಕೇಳಿರೋದು, ಓಕೆನಾ. ಹಾಗಾಗಿ ಈ ಕ್ವಶನಿಗೆ ಏನು ಮಾಡ್ತೀವಿ ಅಂದರೆ, 27ಗೂ 24ಗೂ ಡಿಫ್ರೆನ್ಸ್ ಎಷ್ಟು, 3, ಅಂದರೆ 3 ಕಡಿಮೆ ಆಯಿತು, ಓಕೆನಾ.
ಪರ್ಸೆಂಟೇಜಲ್ಲಿ ನಾವು ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಆಪ್ಷನ್ ನೋಡಿ, ಆಪ್ಷನಲ್ಲಿ ಎಲ್ಲ ಪರ್ಸೆಂಟೇಜಸ್ ಇದೆ. ಸೊ ಡಿಫ್ರೆನ್ಸ್ 3 ಬಂತು, ಮಲ್ಟಿಪ್ಲೈ ಬೈ 100 ಅಂದರೆ ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡ್ತಿದ್ದೀವಿ. ಸೊ 100 ತಗೋತಿದ್ದೀವಿ. ಡಿವೈಡೆಡ್ ಬೈ ಅಂದರೆ ಪ್ರೆಸೆಂಟ್ ಮಂತಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಪ್ರೆಸೆಂಟ್ ಮಂತ್ ಪ್ರೈಸ್ ಏನಿದೆಯೋ ಆ ಪ್ರೆಸೆಂಟ್ ಮಂತ್ ಪ್ರೈಸ್ನ ತಗೋತೀವಿ. ಪ್ರೆಸೆಂಟ್ ಮಂತಲ್ಲಿ ಎಷ್ಟಿದೆ ವೀಟ್ ಪ್ರೈಸು? 27. ಓಕೆನಾ? 3 1s 3 9s. ಓಕೆನಾ? ಇಲ್ಲೆಷ್ಟು ಉಳಿತು? 100 ಡಿವೈಡೆಡ್ ಬೈ 9. ಓಕೆನಾ? 100 ಬೈ 9. ಸೊ ಈ 100ನ 9ಇಂದ ಡಿವೈಡ್ ಮಾಡುವಾಗ ನೆನ್ಪಿಟ್ಕೊಳ್ಳಿ 1 ಫಸ್ಟ್ ಸಿಂಗಲ್ ಡಿಜಿಟ್ ನೋಡೋಣ. 1ನ್ನ 9ಇಂದ ಡಿವೈಡ್ ಮಾಡೋಕ್ಕಾಗುತ್ತಾ? ಇಲ್ಲ. ಸೊ ಹಾಗಾಗಿ 10 ಅಂತ ಕನ್ಸಿಡರ್ ಮಾಡ್ಕೊಂಡಾಗ 9 1s 9 ಆಯಿತು. ಸೊ ಇಲ್ಲಿ ರಿಮೈನಿಂಗ್ 1 ಉಳಿತು. ಸೊ ಅಂದರೆ ಮತ್ತಿದು 10 ಆಗುತ್ತೆ. ಸೊ ಅಗೇನ್ 9 1s ಮತ್ತೇನಾಯಿತು? ಇಲ್ಲಿ 1 ಉಳಿತು. ಸೊ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ 100ನ್ನ ನಾವು 9ಇಂದ ಡಿವೈಡ್ ಮಾಡುವಾಗ ಅದ್ರ ಆನ್ಸರ್ ಏನಾಗಿರುತ್ತೆ ಅಂದರೆ 11.1111. ಸೊ ಆನ್ಸರ್ ಎಷ್ಟು ಬರುತ್ತೆ? 11.11. ಸೊ ಇಲ್ಲಿ ನಮಗೆ 11.1 ಇದೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಹೋಗ್ತೀನಿ. ನೆಕ್ಸ್ಟ್ ಕ್ವಶನ್ ಅಬ್ಸರ್ವ್ ಮಾಡಿ. ಇಫ್ ದ ವರ್ಕ್ ಡನ್ ಬೈ 8 men 4 boys in one day 7 times the work done by 1 man and 1 boy, then compare the work done by 1 man 1 boy in one day ಅಂತಂದರೆ ಇಲ್ಲಿ ಹೇಳಿದಾರಲ್ಲ ನೋಡಿ, ಇಲ್ಲಿ ಒಂದು ಮೆನ್ ಮತ್ತು ಒಂದು ಬಾಯ್ ಒಂದು ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೋ ಅದೇ ಕೆಲಸನ 8 ಮೆನ್ಸ್ ಮತ್ತು 4 ಬಾಯ್ಸ್ ಸೇರ್ಕೊಂಡು ಮಾಡೋದಾದರೆ, ಓಕೆನಾ, ಇಲ್ಲೇನು ಹೇಳಿದ್ರು? 1 ಮೆನ್ 1 ಬಾಯ್ ಒಂದು ಕೆಲಸನ 1 ಮೆನ್ ಮತ್ತು 1 ಬಾಯ್ ಕಂಪ್ಲೀಟ್ ಮಾಡಿದ್ರು ಅಂತ ಅನ್ಕೊಳ್ಳಿ. ಒಂದು ದಿನಕ್ಕೆ ಒಂದು ಕೆಲಸ ಕಂಪ್ಲೀಟ್ ಮಾಡಿದ್ರು. ಅದೇ ನಂಬರ್ ಆಫ್ ಪರ್ಸನ್ಸ್ ಜಾಸ್ತಿ ಆದಾಗ ಏನಾಗುತ್ತೆ? ಕೆಲಸ ಕೂಡ ಜಾಸ್ತಿ ಆಗಬೇಕು. ಸೊ ಇಲ್ಲಿ 1 ಮೆನ್ ಇದ್ದಿದ್ದು ಏನಾಗಿದೆ? 8 ಮೆನ್, 1 ಬಾಯ್ ಇದ್ದಿದ್ದು 4 ಬಾಯ್ಸ್. ಸೊ 1 ಮೆನ್ 1 ಬಾಯ್ ಒಂದು ಕೆಲಸನ ಮಾಡಿದ್ರೆ 8 ಮೆನ್ ಮತ್ತು 4 ಬಾಯ್ಸ್ ಇವ್ರೇನು ಕೆಲಸ ಮಾಡಿದ್ರು ಅದ್ರ 7 ಟೈಮ್ಸ್ ಕೆಲಸ ಮಾಡಿದ್ದಾರೆ. ನೆಕ್ಸ್ಟ್ ಏನು ಕೇಳಿದ್ದಾರೆ? ಅದೇ ಒಬ್ಬ ಮೆನ್ ಮತ್ತು ಒಬ್ಬ ಬಾಯ್ ಇಬ್ಬರು ಒಂದು ದಿನದಲ್ಲಿ ಕೆಲಸ ಮಾಡುವಾಗ ಕಂಪೇರ್ ಮಾಡಿ ಅಂತ ಕೇಳಿದ್ರು. ಯಾರನ್ನ ಯಾರ ಜೊತೆ ಕಂಪೇರ್ ಮಾಡಬೇಕು? ನೋಡಿ, ಇಲ್ಲಿ ಫಸ್ಟ್ ಇರೋದು ಯಾರು? ಮೆನ್ನನ್ನು ಬಾಯ್ ಜೊತೆ ಕಂಪೇರ್ ಮಾಡಬೇಕು. ಸೊ ಫಸ್ಟ್ ಈ ಕ್ವೆಶನ್ ಥರ ಫ್ರೇಮ್ ಮಾಡ್ಕೋತೀನಿ. 8 men ಪ್ಲಸ್ 4 ಬಾಯ್ಸ್ ಈಕ್ವಲ್ಸ್ ಎಷ್ಟು ಟೈಮ್ಸ್? 7 ಟೈಮ್ಸ್. ಸೊ 7. ನೆಕ್ಸ್ಟ್ ಈ ಇಕ್ವೇಷನಿಗೆ ಬಂದ್ವಿ. 1 man ಪ್ಲಸ್ 1 ಬಾಯ್ ಈಕ್ವಲ್ಸ್ 1 ವರ್ಕ್. ಓಕೆನಾ? ಯಾಕಂದರೆ 7 ಟೈಮ್ಸ್ ಅಂತ ಹೇಳಿದರು. ಸೊ 1 7 7 ಆಗುತ್ತೆ. ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಐದರ್ ನಾವೇನು ಮಾಡಬೇಕಾಗುತ್ತೆ? ಇಲ್ಲಿ ನಾವು ಫೈಂಡ್ ಔಟ್ ಮಾಡ್ತಿರೋದೇನು? ಮೆನ್ ಅಲ್ವಾ? ಮೆನ್ ಕಂಪ್ಯಾರಿಸನ್ ಅಲ್ವಾ? ಸೊ ಹಾಗಾದರೆ ಎಮ್ ಹಾಗೆ ಇರಲಿ, ಬಿನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ. ಅಂದರೆ ಇಲ್ಲಿ 4b ಮತ್ತು 1b ಇದೆಯಲ್ಲ, ಕ್ಯಾನ್ಸಲ್ ಮಾಡ್ಕೋಬೇಕು. 4ಇಂದ 1ನ್ನ ಕ್ಯಾನ್ಸಲ್ ಮಾಡೋಕ್ಕಲ್ಲ, ಅಂದರೆ 0 ಬರಬೇಕು. 4 - 4 ಆಗಬೇಕು. ಸೊ ಇಲ್ಲಿ 4 ಇದೆ, ಇಲ್ಲಿ 1 ಇದೆ. ಸೊ ಈ 1 ಏನು ಮಾಡಬೇಕಾಗತ್ತೆ? 4 ಮಾಡ್ಕೋಬೇಕಾಗತ್ತೆ. ಏನು ಮಾಡಬೇಕಾಗತ್ತೆ? 4 ಮಾಡಬೇಕಾಗತ್ತೆ. ಸೊ 4 ಮಾಡಬೇಕು ಅಂದರೆ ಇದನ್ನೇನು ಮಾಡಬೇಕು? ಮಲ್ಟಿಪ್ಲೈ ಬೈ 4. ಅವಾಗ ಇದೇನಾಗುತ್ತೆ? 4 1s 4 men. ಅಗೇನ್ ಇದು 4 1s 4, ಇದು ಕೂಡ 4 1s 4. ಈಗ ಅಬ್ಸರ್ವ್ ಮಾಡಿ, 8ಅಲ್ಲಿ 4 ಮೈನಸ್ ಆದರೆ 4 men ಉಳಿತು. ಓಕೆನಾ? ನೆಕ್ಸ್ಟ್ 4b 4b ಕ್ಯಾನ್ಸಲ್. ಈ ಕಡೆ 7ಅಲ್ಲಿ 4 ಹೋದರೆ 3 ಉಳಿತು. ಸೊ ಇಲ್ಲಿ 4m ಇಸ್ ಈಕ್ವಲ್ ಟು 3. ನಮಗೆ ಬೇಕಾಗಿರೋದು m. ಸೊ m ಈಕ್ವಲ್ಸ್ ರೈಟ್ ಸೈಡಲ್ಲಿ 3 ಇದೆ. ಸೊ ಇದು 4m ಅಂದರೆ ಮಲ್ಟಿಪ್ಲೈ ಆಗಿದೆ ಅಂತ ಅರ್ಥ. ಸೊ ಈ ಕಡೆಗೆ ಬಂದಾಗ ಅದೇನಾಗುತ್ತೆ? ಡಿವಿಷನ್ಗೆ ಹೋಗುತ್ತೆ. ಸೊ ಡಿವೈಡೆಡ್ ಬೈ 4. ಓಕೆನಾ? ಎಮ್ ವ್ಯಾಲ್ಯೂ ಎಷ್ಟು? 3/4. ಅವ್ರು ಕೇಳಿರೋದು ಕಂಪ್ಯಾರಿಸನ್. ಸೊ ಇಲ್ಲಿ 4 ಇದೆ ಅಲ್ವಾ? ಈ 4 ಬಂದು ಟೋಟಲ್ ವರ್ಕ್ ಅಂದರೆ ಇದು ಮೆನ್ ಪ್ಲಸ್ ಬಾಯ್ ಇಬ್ರದ್ದು ಸೇರಿಸಿ. ಓಕೆನಾ? ಈ 4 ಯಾರ್ದು? ಮೆನ್ ಪ್ಲಸ್ ಬಾಯ್ ಸೇರಿಸಿ, ಇಬ್ರದ್ದು ಸೇರಿಸಿ ಎಷ್ಟು? 4. ಅದರಲ್ಲಿ ಇದು ಮೇಲ್ಗಡೆ ಇದೆಯಲ್ಲ, ಇದು ಮೆನ್ದು. ಎಷ್ಟು? ಮೆನ್ದು. ಹಾಗಾದ್ರೆ ಬಾಯ್ದೆಷ್ಟು? ಬಾಯ್ 1. ಬಟ್ ಅವ್ರು ನಮಗೆ ಕೇಳಿರೋದು ಏನನ್ನ? ಕಂಪೇರ್ ದ ವರ್ಕ್ ಡನ್ ಬೈ 1 man. ಸೊ 1 man ಅಂತ ಕೇಳಿದ ಮ್ಯಾನಿಂದ ಎಷ್ಟಿದೆ ವರ್ಕು? 3 ಇದೆ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ?
ನೆಕ್ಸ್ಟ್ ಕ್ವಶನ್ ನೋಡಿ, ಸ್ವಲ್ಪ ಫಾಸ್ಟಾಗಿ ಓದ್ತೀನಿ. ನಿಮಗೆ ಕ್ವಶನ್ ಇದೆಯಲ್ಲ ವಿಸಿಬಲ್ ಇಟ್ಟು ನೋಡ್ಕೊಳ್ಳಿ. A, B and C are three contestants in 500-meter race. If A give B a start 20 meter, A can give C start 32 meter, then how many meters start B can give C? ಅಂತಂದರೆ 3 ಜನ ಇದ್ದಾರೆ, ಓಕೆನಾ. 3 ಜನ ಒಂದು 500 ಮೀಟರ್ ರೇಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ, ಓಕೆನಾ. ಸ್ಟಾರ್ಟ್ ಅಂದರೆ ಏನು? ಸೊ ಎ ಕ್ಯಾನ್ ಗಿವ್ ಎ ಬಿ ಸ್ಟಾರ್ಟ್ ಅಂತಂದರೆ ಬಿ, ಎ ಇಲ್ಲಿದ್ದಾನೆ, ಬಿ ಇಲ್ಲಿದ್ದಾನೆ, ಓಕೆನಾ. ನೆಕ್ಸ್ಟ್ ಸಿ ಇಲ್ಲಿದ್ದಾನೆ. ಯಾಕೆ ಅಂತ ನನಗೆ ಹೇಳ್ತೀನಿ. ಸೊ ಇಲ್ಲೇನು ಹೇಳಿದ್ರು? ಎ ಕ್ಯಾನ್ ಗಿವ್ ಬಿ ಎ ಸ್ಟಾರ್ಟ್ 20 ಮೀಟರ್ ಅಂತಂದರೆ ಬಿ ಏನಾಗಿದ್ದಾನೆ? ಎಗಿಂತ 20 ಮೀಟ್ರು ಸ್ವಲ್ಪ ಹಿಂದೆ ಇದ್ದಾನೆ, ಓಕೆನಾ. ನೆಕ್ಸ್ಟ್ ಎ ಕ್ಯಾನ್ ಗಿವ್ ಸಿ ಎ ಸ್ಟಾರ್ಟ್ ಅಂತಂದರೆ ಎಗೂ ಸಿಗೂ ಅಬ್ಸರ್ವ್ ಮಾಡಿ, ಎಗೂ ಸಿಗೂ ಎಷ್ಟು ಸ್ಟಾರ್ಟ್ ಕೊಟ್ಟಿದ್ದಾನೆ? 32 ಮೀಟರ್ಸ್, ಎಷ್ಟು? 32 ಮೀಟರ್ಸ್ ಕೊಟ್ಟಿದ್ದಾನೆ. ಸೊ ಫೈನಲಿ ಕೇಳಿರೋದು ಬಿಗೂ ಸಿಗೂ. ನೋಡಿ ನಿಮ್ಮನ್ನು ಕನ್ಫ್ಯೂಸ್ ಮಾಡಿ ಈಗ ಏನು ಮಾಡ್ತಾರೆ, ಎ ಇಂದ ಸಿಗೆ 32, ಎ ಇಂದ ಬಿಗೆ 20. ಸೊ ಸಿಂಪಲ್ ಅಲ್ವಾ ಸರ್? 20ಕ್ಕೂ 32ಕ್ಕೂ ಡಿಫ್ರೆನ್ಸ್ ಎಷ್ಟು? 12 ಅಲ್ವಾ ಸರ್? ಸೊ ಹಾಗಾದರೆ 12 ರೈಟ್ ಆನ್ಸರ್ ಅಂತ ಅನ್ಕೋತೀರಾ, ಆದರೆ ತಪ್ಪು. 12 ರೈಟ್ ಆನ್ಸರ್ ಅಲ್ಲ. ಸೊ ಇದು ರೇಸ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಈ ರೀತಿ ಫ್ರೇಮ್ ಮಾಡ್ಕೊಂಡಾಗ ನೀವು ಹೇಳ್ದಾಗೆ ಈ ಬಿಗೂ ಸಿಗೂ ಏನು ಮಾಡ್ಕೋತೀವಿ, ಈ ಬಿಗೂ ಸಿಗೂ ಕ್ವಶನ್ ಕೇಳಿರೋದು ಕರೆಕ್ಟಾ? ಬಿಗೂ ಸಿಗೂ ಕ್ವಶನ್ ಕೇಳಿದಾಗ ಬಿಗೂ ಸಿಗೂ ಡಿಫ್ರೆನ್ಸ್ ಎಷ್ಟು ಬರುತ್ತೆ ನೀವು ನೋಡ್ಕೊಂಡಾಗೆ? 12 ಇದೆ. ಬಟ್ ಆನ್ಸರ್ ಯಾಕೆ 12 ಬರಲ್ಲ ಅಂತಂದರೆ, ಈಗಲೇನಾಯಿತು, ಎಗೂ ಬಿಗೂ ಕಂಪ್ಯಾರಿಸನ್ ಮಾಡಿದಾಗ ಅವ್ರು ಪಾರ್ಟಿಸಿಪೇಟ್ ಮಾಡ್ತಿರೋದು ಎಷ್ಟು ಮೀಟರ್ ರೇಸು? 500 ಮೀಟರ್ ರೇಸ್. ಸೊ ಎ 500 ಮೀಟರ್ ರೇಸ್ ಫಸ್ಟ್ ರೀಚ್ ಆಗ್ತಾನೆ, ಯಾಕಂದ್ರೆ ಅವ್ನು ಫಾಸ್ಟ್ ಇದ್ದಾನೆ. ಸೊ ಬಿ ಏನಾಗಿದ್ದಾನೆ, ಅವನಕ್ಕಿಂತ ಹಿಂದೆ ಉಳ್ಕೊಂಡಿದ್ದಾನೆ. ಎಷ್ಟು ಮೀಟ್ರ್ ಹಿಂದೆ ಉಳ್ಕೊಂಡಿದ್ದಾನೆ? 20 ಮೀಟ್ರು. ಸೊ 20 ಮೀಟ್ರು ಮೈನಸ್ ಮಾಡಿದ್ರೆ ಹಾಗಾದರೆ ಎಷ್ಟು ಮೀಟ್ರ್ ಆಗುತ್ತೆ? 480 ಮೀಟ್ರ್ ಆಗುತ್ತೆ, ಕರೆಕ್ಟಾ? 20 ಮೀಟ್ರು ಸ್ಟಾರ್ಟ್ ಇರೋದ್ರಿಂದ 480 ಮೀಟರ್. ಸೊ 480 ಮೀಟರ್ಸಿಗೆ ಡಿಫ್ರೆನ್ಸ್ ಎಷ್ಟು? ಬಿಗೂ ಸಿಗೂ 12. ಬಟ್ ನೀವು ಮಾಡ್ತಾ ಇರೋದು 480 ಮೀಟರ್ಸ್ಗಲ್ಲ, ಎಷ್ಟು ಮೀಟರ್ ರೇಸು? 500 ಮೀಟರ್ ರೇಸ್. ಸೊ 500 ಮೀಟರ್ಗೆ ಎಷ್ಟು? ಸೊ ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡಬೇಕು. ಕ್ರಾಸ್ ಮಲ್ಟಿಪ್ಲೈ ಅಂತಂದರೆ 500 ಮಲ್ಟಿಪ್ಲೈ ಬೈ 12 ಡಿವೈಡೆಡ್ ಬೈ 480 ಡಿವೈಡೆಡ್ ಬೈ 480, ಓಕೆನಾ. ಇಲ್ಲೇನು ಮಾಡ್ಕೋತೀನಿ ನಾನು? 1 0 ಕ್ಯಾನ್ಸಲ್ ಮಾಡಿಕೊಂಡೆ. 12 1 12 4 ಓಕೆನಾ. ಈಗ ಇಲ್ಲಿ 50 ಇದೆ, ಇಲ್ಲಿ 4 ಇದೆ. ಈ 50ನ 4ಇಂದ ಡಿವೈಡ್ ಮಾಡ್ಕೊಂಡಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂದರೆ 12.5. ಸೊ 12.5 ಇಸ್ ದ ರೈಟ್ ಆನ್ಸರ್, ಓಕೆನಾ. ಸೊ ನೆಕ್ಸ್ಟ್ ಒನ್ ಬೇಕಾಗುತ್ತೆ ನೋಡಿ, ತುಂಬ ಸಿಂಪಲ್ ಕ್ವಶನ್. ಇನ್ ಹೌ ಮೆನಿ ವೇಸ್ ಕ್ಯಾನ್ ಲೆಟರ್ ದ ವರ್ಡ್ಸ್ ಸ್ಟ್ರೆಸ್ ಬಿ ಅರೇಂಜ್? ಓಕೆನಾ, ಇದು ಪರ್ಮಿಟೇಷನ್ ಪ್ರಾಬ್ಲಮು. ಒಟ್ಟು ಎಷ್ಟು ಈ ಸ್ಟ್ರೆಸ್ ಅನ್ನೋ ವರ್ಡನ್ನು ಎಷ್ಟು ವೇನಲ್ಲಿ ಅರೇಂಜ್ ಮಾಡ್ಬೋದು ಅಂತ. ಒಟ್ಟು ಎಷ್ಟು ಲೆಟರ್ಸ್ ಇದೆ ಅಬ್ಸರ್ವ್ ಮಾಡಿ? 6 ಲೆಟರ್ ಇದೆ, ಕರೆಕ್ಟಾ? 6 ಲೆಟರ್ ಇದೆ, ಓಕೆನಾ. ಇಲ್ಲಿ 6p3 ಅಂತ ತಗೋತೀನಿ. ಯಾಕೆ 6p3 ತಗೋತೀನಿ ಅಂದರೆ ಟೋಟಲ್ ಲೆಟರ್ಸ್ ಇರೋದು 6, ಕರೆಕ್ಟನಾ. ಇಲ್ಲಿ ಯಾವ್ದಾದ್ರು ಲೆಟರ್ ರಿಪೀಟ್ ಆಗಿದೆಯಾ ನೋಡ್ಕೊಳ್ಳೋಣ. ಈ ಕ್ವಶನಲ್ಲಿ ಎಸ್ ರಿಪೀಟ್ ಆಗಿದೆ. ಎಸ್ ಎಲ್ಲ ರಿಪೀಟ್ ಆಗಿದೆ. 1 ಟೈಮ್, 2 ಟೈಮ್, 3 ಟೈಮ್ ಅಂತ. ಇದು ಯಾವ ರೀತಿ ಬರ್ತೀವಿ ಅಂದರೆ, ಇದು ಟೋಟಲ್ ನಂಬರ್ ಆಫ್ ಲೆಟರ್ಸ್ 6 ಲೆಟರ್ಸ್ ಇದೆ. 6 ಫ್ಯಾಕ್ಟೋರಿಯಲ್. ಎಸ್ ಸಲ ಇದೆ, 3 ಸಲ ಇದೆ. ಸೊ 3 ಫ್ಯಾಕ್ಟೋರಿಯಲ್. ಇನ್ಯಾವುದಾದ್ರು ಟಿ ರಿಪೀಟ್ ಆಗಿದೆಯಾ? ಇಲ್ಲ. ಆರ್ ರಿಪೀಟ್ ಆಗಿದೆಯಾ? ಇಲ್ಲ. ಇ ರಿಪೀಟ್ ಆಗಿದೆಯಾ? ಇಲ್ಲ. ಇನ್ಯಾವ ಲೆಟರ್ಸು ರಿಪೀಟ್ ಆಗಿಲ್ಲ. ಸೊ ಈಗ ಏನು ಮಾಡ್ತೀವಿ ಅಂದರೆ, ಇಲ್ಲಿ 6 ಫ್ಯಾಕ್ಟೋರಿಯಲ್ ಇದೆ, ಇಲ್ಲಿ 3 ಫ್ಯಾಕ್ಟೋರಿಯಲ್ ಇದೆ. ಸೊ ಅದಕ್ಕೆ ನಾನು ಇದನ್ನ ಸಿಂಪಲಾಗಿ ಈ ರೀತಿ ಬರ್ಕೊಂಡೆ. ಈಗ ಏನು ಮಾಡ್ತೀವಿ, ಇಲ್ಲಿ ನಾರ್ಮಲಾಗಿ ಮಾಡುವಾಗ ಏನು ಮಾಡ್ತಾರೆ, 6 ಇಂಟು 5 ಇಂಟು 4 ಇಂಟು 3 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್. ಅಂದರೆ ಇಲ್ಲಿ ಯಾವುದಿದೆಯೋ ಅದನ್ನು ಕ್ಯಾನ್ಸಲ್ ಮಾಡೋದಕ್ಕೋಸ್ಕರ ಮೇಲ್ಗಡೆ ಇದನ್ನು ಕ್ಯಾನ್ಸಲ್ ಮಾಡ್ತೀವಿ. ಸೊ 6 ಇಂಟು 5 ಇಂಟು 4 ಅದನ್ನೇ ಸಿಂಪಲಾಗಿ ಹೇಳ್ಬೇಕಂದ್ರೆ 3 ಲೆಟರ್ ಇತ್ತು. ಸೊ ಏನು ಮಾಡ್ಕೊಂಡೆ, 6p3. 6 ಇಂಟು 5 ಇಂಟು 4
ಸೊ ಈ ಮೂರನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 6 5 30, 34 120. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಿಮಗೆಲ್ಲ ತುಂಬ ಗೊತ್ತಿರುತ್ತೆ. ನೆಕ್ಸ್ಟ್ ಕ್ವಶನ್ ಬಂದು ಮೀಡಿಯನ್ ಕೇಳಿದ್ದಾರೆ. ಓಕೆನಾ, ಈ ಸೀರೀಸಲ್ಲಿ ಮೀಡಿಯನ್ ಯಾವುದು ಅಂತ ಕೇಳಿದ್ದಾರೆ. ತುಂಬ ಸಿಂಪಲ್ ಕ್ವಶನ್. ಮೀಡಿಯನ್ ಮಾಡುವಾಗ ನೀವು ಸ್ಟ್ಯಾಟಿಸ್ಟಿಕ್ಸಲ್ಲಿ ಓದಿರ್ತೀರಾ. ಫಸ್ಟು ಈ ಡೇಟಾನ ಏನು ಮಾಡಬೇಕು? ಸೀಕ್ವೆನ್ಸನ್ನು ಅಸೆಂಡಿಂಗ್ ಆರ್ಡ್ರಲ್ಲಿ ಅರೇಂಜ್ ಮಾಡಬೇಕು. ಅಸೆಂಡಿಂಗ್ ಅಂದರೆ ಏನು? ಚಿಕ್ಕದ್ರಿಂದ ದೊಡ್ಡದು. ಸೊ ಚಿಕ್ಕದು ಯಾವುದು? 6 ಆದಮೇಲೆ ನೆಕ್ಸ್ಟ್ ಸ್ಮಾಲೆಸ್ಟ್ ನಂಬರ್ ಯಾವುದು? 14 ಬರೆದ್ವಿ. 14 ಆದಮೇಲೆ ನೆಕ್ಸ್ಟ್ 16 ಆದಮೇಲೆ ನೆಕ್ಸ್ಟ್ ನಂಬರ್ ಯಾವುದಿದೆ? ಶಾರ್ಟೆಸ್ಟು 26 ಆದಮೇಲೆ ನೆಕ್ಸ್ಟು 28 ಆದಮೇಲೆ ನೆಕ್ಸ್ಟ್ ನಂಬರ್ ಬಂದು 32 ಆದಮೇಲೆ 42 ಆದಮೇಲೆ 46, ಲಾಸ್ಟಿಗೆ 49. ಓಕೆನಾ, ಎಲ್ಲ ಈ ರೀತಿ ಅಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೋತೀವಿ. ಬರ್ಕೊಂಡ್ಮೇಲೆ ಏನು ಮಾಡಿ, ಮೀಡಿಯನ್ ಕೇಳಿರ್ತಾರೆ. ಮೀಡಿಯನ್ ಅಂದರೆ ಇಲ್ಲಿ ಬರ್ಕೊಂಡಿದ್ದೀವಲ್ಲ ಆರ್ಡರ್ ವೈಸ್, ಇದರಲ್ಲಿ ಮಿಡಲ್ ನಂಬರ್ ಯಾವುದು ಅಂತ ಸ್ಟ್ರೈಕ್ ಔಟ್ ಮಾಡ್ಕೋತೀನಿ. ಫಸ್ಟ್ ಲಾಸ್ಟ್, ಇದು ಕ್ಯಾನ್ಸಲ್. ಸೊ ಮಿಡ್ಲಲ್ಲಿರೋ ನಂಬರ್ ಯಾವುದು? 28. ಸೊ 28 ಇಸ್ ದ ರೈಟ್ ಆನ್ಸರ್. ಹೇಳಿ, 28 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಏನು ತುಂಬ ಸಿಂಪಲ್ ಇದೆ. ಸೊ ಕ್ವಶನ್ ನೀವು ಓದ್ಕೊಳ್ಳಿ, ನಾನು ಹೇಳ್ತೀನಿ. ಇಲ್ಲಿ 3 ಸರ್ಕಲ್ ಕೊಟ್ಟಿದ್ದಾರೆ. ಈ 3 ಸರ್ಕಲಲ್ಲಿ ಒಂದು ಲ್ಯಾಂಗ್ವೇಜ್ ಬೇಸಲ್ಲಿ ಕೊಟ್ಟಿದ್ದಾರೆ. ಓಕೆನಾ, ಇದು ಇಂಗ್ಲೀಷ್, ಇದು ಹಿಂದಿ ಲ್ಯಾಂಗ್ವೇಜ್ ಮಾತಾಡೋರು, ಇದು ಒಡಿಯಾ ಲ್ಯಾಂಗ್ವೇಜ್ ಮಾತಾಡೋರು. ಓಕೆನಾ, ಏನಾಗಿದೆಯಲ್ಲ ಈ 3 ಇಲ್ಲಿ ಮಧ್ಯದಲ್ಲಿದೆ ನೋಡಿ, ಇದು 3 ಲ್ಯಾಂಗ್ವೇಜು ಮಾತಾಡ್ತಿರೋದು. ಅಂದರೆ ಇಂಗ್ಲೀಷ್, ಹಿಂದಿ, ಒಡಿಯಾ 3 ಮಾತಾಡ್ತಿರೋರು ಎಷ್ಟು ಜನ? 6 ಜನ. ಬಟ್ ನಮಗೆ ಕ್ವಶನ್ ಏನು ಕೇಳಿದಾರೆ ನೋಡೋಣ. ಇಲ್ಲಿ ನೋಡ್ಬಿಡೋಣ, ಡೈರೆಕ್ಟಾಗಿ ಹೋಗೋಣ. ಈ ಥರ ಇದು ವೆನ್ ಡಯಾಗ್ರಾಮ್ ಅಂತ ಕರಿತೀವಿ. ಇದು ಡೈರೆಕ್ಟಾಗಿ ನೋಡಿದಾಗ ಇಲ್ಲಿ ನೋಡಿ, ಹೌ ಮೆನಿ ಪರ್ಸನ್ ಸ್ಪೀಕ್ ಓನ್ಲಿ 2 ಲ್ಯಾಂಗ್ವೇಜಸ್. 2 ಲ್ಯಾಂಗ್ವೇಜನ್ನು ಮಾತಾಡೋರು ಎಷ್ಟು ಜನ? ಓಕೆನಾ, 2 ಲ್ಯಾಂಗ್ವೇಜಲ್ಲಿ ಮಾತಾಡೋರು ಎಷ್ಟು ಜನ ಅನ್ನೋದನ್ನ ನಮಗಿಲ್ಲಿ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾದ್ರು ಮೇಲ್ಗಡೆ ಇನ್ನೇನೋ ಡೇಟಾ ಕೊಟ್ಟಿದ್ದಾರೆ, ನಂಬರ್ಸ್ ನೋಡೋಣ. ಇನ್ 3 intersecting circles given below, the number in different sections indicates the number of persons speaking different languages. ಓಕೆ, ಮೇಲ್ಗಡೆ ಏನು ಡೇಟಾ ಕೊಟ್ಟಿಲ್ಲ. ಇಲ್ಲಿ ಕೇಳಿರೋದು ಹೌ ಮೆನಿ ಪರ್ಸನ್ ಸ್ಪೀಕ್ಸ್ ಓನ್ಲಿ 2 ಲ್ಯಾಂಗ್ವೇಜಸ್. 2 ಲ್ಯಾಂಗ್ವೇಜ್ ಮಾತಾಡೋರು ಎಷ್ಟು ಜನ? ಓನ್ಲಿ 1 ಲ್ಯಾಂಗ್ವೇಜ್ ಕೇಳಿಲ್ಲ. ಓಕೆನಾ, ಈ ಮಧ್ಯದಲ್ಲಿರೋದು 3 ಲ್ಯಾಂಗ್ವೇಜ್. ಇಲ್ಲಿದೆಯಲ್ಲ, ಈ ಥರ ಜಾಯ್ನ್ ಆಗಿದೆಯಲ್ಲ, ಇದು 2 ಲ್ಯಾಂಗ್ವೇಜಸ್. ಸೊ 7 ಇದೆ, 6 ಇದೆ, ನೆಕ್ಸ್ಟ್ ಇಲ್ಲಿ 4 ಇದೆ. ಈ 3 ಆ್ಯಡ್ ಮಾಡಬೇಕು. ಈ 3 ಆ್ಯಡ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? 17. ಸೊ 2 ಲ್ಯಾಂಗ್ವೇಜಸ್ ಮಾತಾಡೋರು ಎಷ್ಟು ಜನ? 17. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ, ತುಂಬ ಅಂದರೆ ತುಂಬಾ ಸಿಂಪಲ್. ನೆನ್ಪಿಟ್ಕೊಳ್ಳಿ, ಇಲ್ಲಿ ಏನು ಕೇಳಿದ್ದಾರೆ? ಇಫ್ ದ 2 to the power of 32 ಪ್ಲಸ್ 1, ಇದೇ ನಂಬರ್ ಕೊಟ್ಟಿರೋದು. ಇಫ್ ದ 2 to the power of 32 plus 1 ಈಸ್ ಎಕ್ಸಾಕ್ಟ್ಲಿ ಡಿವಿಸಬಲ್ ಬೈ ಸರ್ಟನ್ ನಂಬರ್ ಅಂತಂದರೆ ಯಾವುದೋ ಒಂದು ನಂಬರಿಂದ ಎಕ್ಸಾಕ್ಟಾಗಿ ಡಿವೈಡ್ ಆಗುತ್ತೆ. ಅಂದರೆ ಪಾಯಿಂಟ್ ವ್ಯಾಲ್ಯೂ ಬರಲ್ಲ, ಪಾಯಿಂಟ್ ಬರಬಾರ್ದು. ಓಕೆನಾ, ಎಕ್ಸಾಕ್ಟಾಗಿ ಡಿವೈಡ್ ಆಗುತ್ತೆ. ಅದೇ ರೀತಿ ಇಲ್ಲಿ ಏನು ಕೇಳಿದ್ದಾರೆ? ವಿಚ್ ಆಫ್ ದ ಫಾಲೋಯಿಂಗ್ ಆಲ್ಸೋ ಡೆಫಿನೆಟ್ಲಿ ಡಿವಿಸಬಲ್ ಬೈ ದ ಸೇಮ್ ನಂಬರ್ ಅಂತಂದರೆ, ಈಗ ಈ ನಂಬರ್ ಹೇಳಿದ್ವಿ ಅಲ್ವಾ, ಈ ನಂಬರ್ ಕೊಟ್ಟಿದ್ದಲ್ಲ, ಈ ನಂಬರ್ ಯಾವುದೋ ಒಂದು ನಂಬರಿಂದ ಎಕ್ಸಾಕ್ಟಾಗಿ ಡಿವೈಡ್ ಆಗುತ್ತೆ. ಅದೇ ರೀತಿ ಈ ಯಾವ ನಂಬರಿಂದ ಡಿವೈಡ್ ಮಾಡ್ತಿದ್ರಲ್ಲ, ಸೊ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ 4 ಇತ್ತು ಅಂತ ಅನ್ಕೊಳ್ಳಿ. ಎಕ್ಸಾಂಪಲ್, ಇಲ್ಲಿ ಯಾವ ನಂಬರ್ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇಲ್ಲಿ 4 ಇತ್ತು ಅಂತ ಅನ್ಕೊಳ್ಳಿ. ಈಗ 2 to the power of 32 plus 1 ಡಿವೈಡೆಡ್ ಬೈ 4 ಅಂತ ಡಿವೈಡ್ ಮಾಡಿದಾಗ ಎಕ್ಸಾಕ್ಟಾಗಿ ಒಂದು ನಂಬರ್ ಬರುತ್ತೆ. ಅದೇ ರೀತಿ ಇದೆ, ಇಲ್ಲಿ ಯಾವ ನಂಬರಿಂದ ಡಿವೈಡ್ ಮಾಡಿದ್ದೀರೋ ಅದೇ ನಂಬರಿಂದ ಈ 4 ಆಪ್ಷನಲ್ಲಿ ಯಾವುದೋ ಒಂದು ಆಪ್ಷನ್ ಡಿವೈಡ್ ಆಗುತ್ತೆ. ಹಾಗಾದರೆ ಯಾವ ಆಪ್ಷನ್ ಅಂತ ಕೇಳಿದ್ದಾರೆ. ಸೊ ಇದು ತುಂಬ ಸಿಂಪಲ್, ನೆನ್ಪಿಟ್ಕೊಳ್ಳಿ.
ಯಾವುದೇ ನಂಬರ್ ಆಗಿರಲಿ ಈ ಥರ ಕ್ವಶನ್ಸ್ ಕೊಟ್ಟಾಗ ಅಂದರೆ ಇಲ್ಲಿ ನೆನ್ಪಿಟ್ಕೊಳ್ಳಿ, ಎನಿ ನಂಬರ್ 2ನೇ ಆಗಬೇಕು ಅಂತಿಲ್ಲ, 2 ಕೊಡಲಿ, 3 ಕೊಡಲಿ, 4 ಕೊಡಲಿ, ಆ್ಯಂಡ್ ಇಲ್ಲಿ ಪವರ್ ಯಾವುದೇ ಕೊಡಲಿ, ಈ ಬೇಸ್ ಯಾವುದಾದ್ರೂ ಕೊಡಲಿ, ಪವರ್ ಯಾವುದಾದ್ರೂ ಕೊಡಲಿ, ಬಟ್ ಇದು ಮಾತ್ರ ಒಂದೇ ಆಗಿರಬೇಕು. ನೆನ್ಪಿಟ್ಕೊಳ್ಳಿ, ಇದೇನಾಗಿರ್ಬೇಕು, ಒಂದೇ ಆಗಿರ್ಬೇಕು. ಇಲ್ಲಿ 2ನೇ ಇರಬೇಕು, 2 ಇದ್ದಾಗಲೇ ಅಟ್ರಿಕ್ಸ್ ಅಂತ ಏನಿಲ್ಲ. ಇಲ್ಲಿ 2, 3, 4, 5 ಯಾವುದೇ ನಂಬರ್ ಬರಲಿ, ಇಲ್ಲಿ ಪವರ್ ಯಾವುದೇ ಬರಲಿ, ಬಟ್ ಪಕ್ಕದಲ್ಲಿ +1 ಇದ್ದಾಗ ಇಲ್ಲೇನಾಗುತ್ತೆ ಅಂದರೆ ನೆಕ್ಸ್ಟು ಸೇಮ್ ಕೆಳಗಡೆ ಯಾವ ನಂಬರಿಂದ ಡಿವೈಡ್ ಮಾಡಿರ್ತಾರೋ ಅದೇ ನಂಬರಿಂದ ಡಿವೈಡ್ ಆಗೋಂಥ ನಂಬರ್ ಯಾವುದಾಗಿರುತ್ತೆ ಅಂದರೆ ಇಲ್ಲಿ ಪವರ್ ಇದೆಯಲ್ಲ, ಈ ಪವರ್ಗೆ 3 ಮಲ್ಟಿಪ್ಲೈ ಮಾಡಬೇಕು. ಅಂದರೆ 32 ಇದೆಯಲ್ಲ, 32 ಮಲ್ಟಿಪ್ಲೈ ಬೈ 3, ಸೊ ಎಷ್ಟಾಗುತ್ತೆ, 96 ಆಗುತ್ತೆ. ಸೊ ಹಾಗಾದರೆ 2 ಟು ದಿ ಪವರ್ ಆಫ್ 96 ಪ್ಲಸ್ 1 ಎಲ್ಲಿದೆ ನೋಡಬೇಕು. ಇದು 2 ಟು ದಿ ಪವರ್ ಆಫ್ 16 ಅಲ್ಲ, ಇದು 7, ಇದು ಅಲ್ಲ, ಇದು 2 ಟು ದಿ ಪವರ್ ಆಫ್ 16 ಅಲ್ಲ. ಸೊ 2 ಟು ದಿ ಪವರ್ ಆಫ್ 96 ಪ್ಲಸ್ 1. ಓಕೆನಾ, ನಿಮ್ಗೊಂದು ಎಕ್ಸಾಂಪಲ್ ಆಗಿ ಒಂದು ಪ್ರೂಫ್ ಸಮೇತ ತೋರಿಸ್ತೀನಿ ನೋಡಿ. ಒಂದು ಸಣ್ಣ ಎಕ್ಸಾಂಪಲ್ ತಗೊಂಡು ಪ್ರೂಫ್ ಸಮೇತ ತೋರಿಸ್ತೀನಿ. ಓಕೆನಾ, ಓಕೆ, ಈಗ ನೋಡಿ, ಈಗ ನಾನೊಂದು ಎಕ್ಸಾಂಪಲ್ ತಗೋತೀನಿ. 2 ಸ್ಕ್ವಯರ್ ಪ್ಲಸ್ 1 ಡಿವೈಡೆಡ್ ಬೈ 5 ಅಂತ ಅನ್ಕೊಳ್ಳೋಣ. ಡಿವೈಡ್ ಆಗುತ್ತಲ್ವ, ಈಗ ನೋಡಿ 2 ಸ್ಕ್ವೇರ್ ಅಂತಂದರೆ 4 ಆಗುತ್ತೆ, 4 ಪ್ಲಸ್ 1 5, 5 ಡಿವೈಡೆಡ್ ಬೈ 5 ಎಕ್ಸಾಕ್ಟಾಗಿ ಡಿವೈಡ್ ಆಗ್ತದೆ. ನೆಕ್ಸ್ಟ್ 2 ಟು ದಿ ಪವರ್ ಆಫ್ 3 ಅಂದರೆ 2 ಟು ದಿ ಪವರ್ ಆಫ್ 3 ಅಂದರೆ ಎಷ್ಟಾಗುತ್ತೆ, 8 ಆಗುತ್ತೆ. 8 ಪ್ಲಸ್ 1 ಡಿವೈಡೆಡ್ ಬೈ 5 ಡಿವೈಡ್ ಆಗುತ್ತಾ, ಆಗಲ್ಲ. 9 ಡಿವೈಡೆಡ್ ಬೈ 5 ಎಕ್ಸಾಕ್ಟಾಗಿ ಡಿವೈಡ್ ಆಗಲ್ಲ. ನೆಕ್ಸ್ಟು 4 ತೊಗೊಂಡು ನೋಡಿ. 2 ಟು ದಿ ಪವರ್ ಆಫ್ 4 ಅಂದರೆ ಎಷ್ಟು, 2 ಟು ದ ಪವರ್ ಆಫ್ 4 ಅಂತಂದರೆ 16, 16 ಪ್ಲಸ್ 1 ಅಂತಂದರೆ 17, 17 5ಇಂದ ಡಿವೈಡ್ ಆಗುತ್ತಾ, ಆಗಲ್ಲ. ನೆಕ್ಸ್ಟ್ 2 ಟು ದಿ ಪವರ್ ಆಫ್ 6 ತಗೊಳ್ಳಿ. ಅಂದರೆ 2 ಟು ದಿ ಪವರ್ ಆಫ್ 6 ಅಂದರೆ ಎಷ್ಟು, 2 2 ಝ 4, 4 2 ಝ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ಕೊಂಡಾಗ ನಮ್ಗೆ ಎಷ್ಟು ಬರುತ್ತೆ ಆನ್ಸರ್, ಏನಾ, 2 ಇಂಟು 2 ಇಂಟು 2 ಇಂಟು 2. ಓಕೆನಾ, ಇದು ಮಾಡಿದಾಗ್ಲ ಏನಾಯ್ತು ನಮಗೆ, 2 2 ಝ 4, 4 2 ಝ 8, ಅಗೇನ್ ಮತ್ತೆ ಒಂದು 2 ಮಾಡಿದಾಗ 8, 64 ಅಂದರೆ 2 ಟು ದಿ ಪವರ್ ಆಫ್ 6 ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರ್ತಿದೆ, 64 ಬರ್ತಾ ಇದೆ. 64 ಪ್ಲಸ್ 1 ಎಷ್ಟಾಯಿತು, 65. 65 5ಇಂದ ಡಿವೈಡ್ ಆಗಲ್ವಾ, ಡಿವೈಡ್ ಆಗುತ್ತೆ. ನೋಡಿ ಇಲ್ಲಿ 4ಇಂದ ಡಿವೈಡ್ ಆಗಲಿಲ್ಲ, 5ಇಂದ ಡಿವೈಡ್ ಆಗಲಿಲ್ಲ, 6ಇಂದ ಡಿವೈಡ್ ಆಯ್ತು. ಅಂದರೆ ಇಲ್ಲಿ ಬೇಸ್ ಇಷ್ಟು, ಇಲ್ಲಿ ಪವರ್ ಎಷ್ಟಿತ್ತು, 2, 2 3 ಝ 6. ಅದಕ್ಕೆ ನಾನು ಹೇಳಿದ್ದು, ಈ ಥರ ಕ್ವಶನ್ ಬಂದಾಗ 2ನೇ ಆಗಿರಲಿ, ಇದು ಯಾವುದೇ ನಂಬರ್ ಇರಲಿ, ಬಟ್ ಪಕ್ಕದಲ್ಲಿ +1 ಇದ್ದಾಗ ನಾವೇನು ಮಾಡ್ತೀವಿ, ಇಲ್ಲಿ ಪವರ್ ಏನಿದೆಯೋ ಆ ಪವರಿಗೆ 3ನ ಮಲ್ಟಿಪ್ಲೈ ಮಾಡಿದಾಗ ಏನು ಆನ್ಸರ್ ಬರುತ್ತೋ ಅದು ಕೂಡ ಸೇಮ್ ನಂಬರಿಂದ ಡಿವೈಡ್ ಆಗುತ್ತೆ. ಸೊ ಹಾಗಾಗಿ ಇದಕ್ಕೆ ಆಪ್ಷನ್ ಆನ್ಸರ್ ಏನು, ಡಿ, 2 ಟು ದಿ ಪವರ್ ಆಫ್ 96 ಪ್ಲಸ್ 1 ಇಸ್ ದ ಆನ್ಸರ್. ಓಕೆನಾ, ನೆಕ್ಸ್ಟ್ ಕ್ವೆಶನ್ ನೋಡಿ. ಇದೇನಾಗಿದೆ ಅಂತಂದರೆ ಇದೊಂದು ಸ್ಟೆಪ್ಪು ಅಂತ ಅಂದ್ಕೊಳ್ಳೋಣ. ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆ ಎಕ್ಸಾಂಪಲ್ನ ಯೂಸ್ ಮಾಡ್ಕೊಂಡು ನಾವು ಈ ಕ್ವಶನ್ನ ಸಾಲ್ವ್ ಮಾಡಬೇಕು. ಓಕೆನಾ, ವಿಚ್ ನಂಬರ್ ವಿಲ್ ಕಮ್ ಅಟ್ ದ ಪ್ಲೇಸ್ ಆಫ್ ಇ ಅಂತಂದರೆ ಈ ಪ್ಲೇಸಿಗೆ ಯಾವ ನಂಬರ್ ಬರುತ್ತೆ ಅಂತ. ಸೊ ಪ್ಯಾಟರ್ನ್ ಏನು ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ, 6 ಇರೋದು 23 ಆಗಿದೆ, 23 ಇರೋದು 113 ಆಗಿದೆ. ನೆಕ್ಸ್ಟ್ ಅದು 449 ಆಯಿತು, 1343 ಆಯಿತು, 2681 ಆಯಿತು. ಸೊ ಇದು ಕ್ವಶನ್ ಏನು ಮಾಡಿದ್ದಾರೆ ಅಂದರೆ 6 4 ಝ 24 ಮೈನಸ್ 1, ಕರೆಕ್ಟಾ, 6 4 ಝ 24 ಮೈನಸ್ 1 23. ನೆಕ್ಸ್ಟ್ ಒಂದು ಕಡಿಮೆ ಮಾಡಿ, ಅಂದರೆ 6 ಇರೋದು 5 ಮಲ್ಟಿಪ್ಲೈ 23 5 ಝ ನೆಕ್ಸ್ಟ್ -2, ಅಂದರೆ ಒಂದು ಕಡಿಮೆ ಒಂದು ಜಾಸ್ತಿ. ನೋಡಿ, ಇದು ಒಂದು ಕಡಿಮೆ ಆಯಿತು, ಇದು ಒಂದು ಜಾಸ್ತಿ ಆಯಿತು. ಬೇಕಾದ್ರೆ ಮಾಡಿ ನೋಡಿ, 23 5 ಝ ಎಷ್ಟಾಗುತ್ತೆ, 115, 115 -2 113. ನೆಕ್ಸ್ಟು ಇದು 4 ಝ, ಇದು 3 ಝ, ನೆಕ್ಸ್ಟ್ ಇಲ್ಲಿ 3 ಝ 4 ಝ, ನೆಕ್ಸ್ಟ್ ಇಲ್ಲಿ 2 ಝ -5. ಓಕೆನಾ, ಅದೇ ಪ್ಯಾಟ್ರನ್ನ ನಾವಿಲ್ಲಿ ಅಪ್ಲೈ ಮಾಡಬೇಕು. ಓಕೆನಾ, 7 6 ಝ 42, ಕರೆಕ್ಟಾ. ಇಲ್ಲಿ ಏನು ಮಾಡಿದ್ದೀವಿ, ಅದೇ ಮಲ್ಟಿಪ್ಲೈ ಅದೇ ಮೈನಸ್ ಆಗಬೇಕು. ಇಲ್ಲಿ 7 ಇದೆ ಸ್ಟಾರ್ಟಿಂಗ್, 7 6 ಝ
42 minus 1 41. ನೆಕ್ಸ್ಟ್ 41 5 ಅಂತಂದ್ರೆ ಎಷ್ಟು 205 205ರಲ್ಲಿ 2 ಕಳೆದ್ರೆ 203 203. ನೆಕ್ಸ್ಟ್ 203 ಇಂಟು 4 203 ಇಂಟು 4 ಅಂದ್ರೆ ಎಷ್ಟು ಬರುತ್ತೆ 812. ಕರೆಕ್ಟ್ ಎಷ್ಟು ಬರುತ್ತೆ 812 ಬರುತ್ತೆ. ಎಷ್ಟು ಮೈನಸ್ ಮಾಡಬೇಕು 3 ಮೈನಸ್ ಮಾಡಬೇಕು. ಎಷ್ಟು ಮೈನಸ್ ಮಾಡಬೇಕು 3 ಸಾರಿ 809 ಆಗುತ್ತೆ. ಎಷ್ಟಾಗುತ್ತೆ 809. ನೆಕ್ಸ್ಟ್ 809ನ್ನ ಎಷ್ಟಿಂದ ಮಲ್ಟಿಪ್ಲೈ ಮಾಡಬೇಕು 3ರಿಂದ ಮಲ್ಟಿಪ್ಲೈ ಮಾಡಬೇಕು. 809 8 3ಲಿ 24 ಎಷ್ಟು 8 3ಲಿ 24 ಅಂದರೆ 2400. ನೆಕ್ಸ್ಟ್ ಇಲ್ಲಿ 9 ಇದೆ ಅಲ್ವಾ 8 9 ಸಾರಿ ಇದೆಷ್ಟಿದು 3 ಅಲ್ವಾ 3 9ಲಿ 27 ಅಂದರೆ ಇದು 2427 ಆಯಿತು. ಅದರಲ್ಲಿ ಎಷ್ಟು ಮೈನಸ್ ಮಾಡಬೇಕು 4 ಮೈನಸ್ ಮಾಡಬೇಕಲ್ವ 4 ಮೈನಸ್ ಮಾಡಿದ್ರೆ ಎಷ್ಟಾಗುತ್ತೆ 2423. ಕರೆಕ್ಟಾ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಇಂಟು 2 ಮಾಡಿದಾಗ ನೋಡಿ 2 3 6 2 2 4 2 8 4 ಮೈನಸ್ 5. ಸೊ 6ಅಲ್ಲಿ 5 ಹೋದರೆ 1 4 8 4. ಸೊ ಆನ್ಸರ್ ಎಷ್ಟು 4841. 4841 ಎಲ್ಲಿದೆ ಇಲ್ಲಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆನಾ. ಇದೆ ಅದು ಕ್ವಶನ್. ಇದು ಕ್ವಶನ್ ಸರಿ ಕಾಣ್ತಾ ಇಲ್ಲ. ಯಾರು ಕ್ವಶನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಕ್ಕೆ ನಾನು ಉತ್ತರ ತೋರಿಸ್ತೀನಿ. ಅಂದರೆ ಇದರಲ್ಲಿ ಕರೆಕ್ಟಾಗಿ ಕ್ವಶನ್ ಏನು ಅಂತ ಶೋ ಆಗ್ತಾ ಇಲ್ಲ. ಓಕೆ ನೆಕ್ಸ್ಟ್ ಈ ಕ್ವಶನಿಗೆ ಬರ್ತಾ ಇದ್ದೀನಿ. ಆ ಕ್ವಶನ್ ಯಾರು ತನ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೊಂದು ಸಪ್ರೇಟ್ ವಿಡಿಯೋ ಶಾರ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟ್ ಕ್ವಶನ್ ಬಂದು ಅಬ್ಸರ್ವ್ ಮಾಡಿ. ದ ಸಮ್ ಆಫ್ ಫಸ್ಟ್ 15 ಮಲ್ಟಿಪಲ್ಸ್ ಆಫ್ 8 ಅಂತಂದರೆ ಫಸ್ಟು ಮಲ್ಟಿಪಲ್ಸ್ ಆಫ್ 8 ಅಂದರೆ ಟೇಬಲ್ ನಂಬರ್ 8ಇಂದ ಮಲ್ಟಿಪಲ್ ಆಗುವಂಥ ಒಟ್ಟು 15 ನಂಬರ್ಗಳು. 8 1 8 8 2 16 8 3 24 ಅಪ್ ಟು ಎಲ್ಲಿವರೆಗೂ 8 15ವರೆಗೂ 8 1 ಇಂದ 8 15ವರೆಗೂ ಬರೋ ಎಲ್ಲ ನಂಬರ್ನು ಸಮ್ ಮಾಡಬೇಕು. ಸಮ್ ಮಾಡಿದಾಗ ಕೆಳಗಡೆ ಕೊಟ್ಟರು 4 ಆಪ್ಷನ್ನಲ್ಲಿ ಯಾವ್ದು ಆನ್ಸರ್ ಬರುತ್ತೆ ಅಂತ. ಸೊ ಇದಕ್ಕೆ ನಾನು ತುಂಬ ಸಿಂಪಲಾಗಿ ಹೇಳ್ತೀನಿ. ಒಟ್ಟು ಎಷ್ಟು ನಂಬರ್ಸ್ ಇದೆಯಪ್ಪ 15 ನಂಬರ್ಸ್ ಅಲ್ವಾ 15. ಸೊ 15 ಏನು ಮಾಡಿ ಅಂದರೆ ಈ ಥರ ಕ್ವಶನ್ಸ್ ಕೊಟ್ಟಾಗ 15 ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. ಒಂದು ಬ್ರಾಕೆಟ್ ಓಪನ್ ಮಾಡಿದಾಗ 8 1 8. ಓಕೆನಾ. 8 1 8 ಫಸ್ಟ್ ನಂಬರ್. ಲಾಸ್ಟ್ ನಂಬರ್ ಯಾವುದು ಅಂದರೆ 15 ನಂಬರ್ ತಾನೆ. ಫಸ್ಟಿಂದ ಸ್ಟಾರ್ಟ್ ಆಗಿ 15ಗೆ ಎಂಡ್ ಆಗ್ತಾ ಇದೆ. ಸೊ 8 15 8 10 80 8 15 ಅಂತಂದಾಗ 120. ಕರೆಕ್ಟಾ. ನೆಕ್ಸ್ಟ್ ಇದೇನಾಗುತ್ತೆ ಇವೆರಡು ಆ್ಯಡ್ ಮಾಡ್ಕೋತೀವಿ 128 ಆಗುತ್ತೆ. ಕರೆಕ್ಟಾ. ಇವೆರಡು ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ 128 ಆಗುತ್ತೆ. ಸೊ ಇಲ್ಲಿ 2 ಇದೆಯಲ್ಲ 2 1 2 64 ಕರೆಕ್ಟಾ. ಎಷ್ಟು 64. ನೆಕ್ಸ್ಟ್ ಈಗ ಇಲ್ಲಿ ಏನೂ ಇಲ್ಲ, ಇದು ಬಿಡಿ, ಇದನ್ನ ನಾನು ಇಲ್ಲಿ ತೋರಿಸಿದ್ದೀನಿ. ಯಾಕೆಂದರೆ ಇಲ್ಲಿ 64 ಇದೆ, ಇಲ್ಲಿ 15 ಇದೆ. 64ನು 15 ಮಲ್ಟಿಪ್ಲೈ ಮಾಡಬೇಕು. 64 10 ಅಂದರೆ 15ನ 10 ಮತ್ತು 5 ಅಂತ ಸ್ಪ್ಲಿಟ್ ಮಾಡ್ಕೊತಿದ್ದೀನಿ. 10 ಮತ್ತು 5 ಅಂದರು ಪ್ಲಸ್ 5 ಅಂದರು ಒಂದೇ 15 ಅಂದರು ಒಂದೇ. 64 ಇಂಟು 10 640. ಸೊ 10ನಲ್ಲಿ 5 ಅಂದರೆ ಹಾಫ್ ಅಲ್ವಾ. ಸೊ ಇಲ್ಲಿ ಏನು ಆನ್ಸರ್ ಬಂದಿತ್ತು ಅದರಲ್ಲಿ ಹಾಫ್ ಅಂದರೆ ಎಷ್ಟು 320. ಇದನ್ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ 960. ಸೊ 960 ಇಸ್ ದ ಆನ್ಸರ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆನಾ. ನೆಕ್ಸ್ಟ್ ಒನ್. ಸೊ ಇಲ್ಲಿ ಅಬ್ಸರ್ವ್ ಮಾಡಿ. ಇಫ್ 0.764y ಈಕ್ವಲ್ಸ್ 1.236x ಅಂತಂದರೆ ಈ ಥರ ಒಂದು ಕ್ವಶನ್ ಕೊಟ್ಟಿದ್ದು ನೋಡಿ. 0. ಅದೇ ವೈಗೊಂದು ವ್ಯಾಲ್ಯೂ ಇದೆ, ಎಕ್ಸ್ಗೊಂದು ವ್ಯಾಲ್ಯೂ ಇದೆ. 0.764 ಇಂಟು ವೈ ಅಂದರೆ ವೈಗೆ 0.764ನ ಮಲ್ಟಿಪ್ಲೈ ಮಾಡಿದ್ರೆ ಅದು ಯಾವುದಕ್ಕೆ ಈಕ್ವಲ್ ಆಗುತ್ತೆ ಅಂದರೆ ಎಕ್ಸ್ಗೆ 1.236 ಮಲ್ಟಿಪ್ಲೈ ಮಾಡಿದ್ರೆ ಒಂದು ವ್ಯಾಲ್ಯೂ ಆಗುತ್ತೆ.
ಸೊ ಅಲ್ಲಿಗೆ ಎಕ್ಸ್ಗೆ ಒಂದು ನಂಬರ್ ಇದೆ, ವೈಗೆ ಒಂದು ನಂಬರ್ ಇದೆ. ಅದು ಯಾವುದು ಅನ್ನೋದನ್ನ ಫಸ್ಟ್ ಕಂಡುಹಿಡ್ಕೋಬೇಕು. ಅದಾದಮೇಲೆ ಈ ಈಕ್ವೇಷನ್ ಕೊಟ್ಟಿದ್ದೆನಲ್ಲ, ಈ ಈಕ್ವೇಷನ್ನ ಫ್ರೇಮ್ ಮಾಡ್ಕೋಬೇಕು. ಇದು ತುಂಬಾ ಸಿಂಪಲ್. ಇಲ್ಲಿ ಏನು ಮಾಡಿ ಅಂತಂದರೆ, ಇಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿದೆಯಲ್ಲ ಇದು ವೈ. ಕ್ಲಿಯರಾ? ಏನು ಹೇಳಿ? ಇದು ವೈ ಅಂತಂದರೆ ಮಧ್ಯದಲ್ಲಿ ಇದೆಯಲ್ಲ, ಈ ವೈ ಮತ್ತು ಈ ನಂಬರು ವೈ ವ್ಯಾಲ್ಯೂ ಆಗಿರುತ್ತೆ. ಈ ಫಸ್ಟಲ್ಲಿರೋದು ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಓಕೆನಾ? ಎಕ್ಸ್ ವ್ಯಾಲ್ಯೂ ಆಗಿರುತ್ತೆ. ಸೊ ಈಗ ವೈ ವ್ಯಾಲ್ಯೂ ಅಂದರೆ ಗೊತ್ತಾಯ್ತು. ವೈ ಅಂತಂದರೆ ಎಷ್ಟು? 1.236. ಎಷ್ಟು ವೈ ವ್ಯಾಲ್ಯೂ ಅಂದರೆ? 1.236. ಎಕ್ಸ್ ವ್ಯಾಲ್ಯೂ ಅಂದರೆ ಎಷ್ಟು? 0.764. ಸೊ ಇಲ್ಲೇನು ಹೇಳಿದ್ದಾರೆ? ವೈ ಮೈನಸ್ ಎಕ್ಸ್ ಅಂದರೆ ಫಸ್ಟು ಮೈನಸ್ ಮಾಡಬೇಕು. ಈ 1.236ಇಂದ 764ನ ಮೈನಸ್ ಮಾಡಿ, ಅಂದರೆ 0.764ನ ಮೈನಸ್ ಮಾಡಬೇಕು. ಸೊ ಪಾಯಿಂಟಲ್ಲಿದೆ ಅಲ್ವಾ, ನೀವೇನು ಮಾಡಿ, ಪಾಯಿಂಟ್ನ ಇಗ್ನೋರ್ ಮಾಡ್ಕೊಳ್ಳಿ. ಅಂದರೆ ಎರಡರಲ್ಲೂ ಪಾಯಿಂಟ್ನ ತೆಗೆದಾಕ್ಬಿಡಿ. ಎರಡರಲ್ಲೂ ಪಾಯಿಂಟ್ ತೆಗೆದಾಕಿದ್ರೆ ಇದೆಷ್ಟು ಅಂತ ಅನ್ಕೋತೀವಿ? 1236. ಇದೆಷ್ಟು ಅಂತ ಅನ್ಕೋತೀವಿ? 764. ಇಲ್ಲಿ ಮೈನಸ್ ಇರೋದ್ರಿಂದ ಈ 1236 ಮೈನಸ್ 764. ಈಗ ಏನು ಮಾಡ್ಕೊಳ್ಳೋಣ ಅಂದರೆ, ಇದನ್ನ ನಾವು ಮೈಂಡಲ್ಲಿ 1000 ಅಂತ ಅನ್ಕೊಳ್ಳೋಣ. ಅಂದರೆ 1000ಗೂ 1263ಗೂ ಡಿಫ್ರೆನ್ಸ್ ಎಷ್ಟು? ಅಂದರೆ 1000ಗೂ 1236ಗೂ, ಸಾರಿ, 1000ಗೂ 1236ಗೂ ಡಿಫ್ರೆನ್ಸ್ ಈಸ್ 236. ಓಕೆನಾ? ಎಷ್ಟು ಡಿಫ್ರೆನ್ಸು? 236. ನೆಕ್ಸ್ಟ್ ಪ್ಲಸ್ ಇದನ್ನು ಅದೇ ರೀತಿ 1000ಗೆ ಕಂಪೇರ್ ಮಾಡೋಣ. ಇದೆಷ್ಟು? 764. ಓಕೆನಾ? 1000ಗೂ 764ಗೂ ಡಿಫ್ರೆನ್ಸ್ ಎಷ್ಟು? ಅದು ಕೂಡ 236. ಎಷ್ಟು? 236. ಸೊ ಇವೆರಡನ್ನೂ ಆ್ಯಡ್ ಮಾಡಿಕೊಂಡ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 472. ಸೊ ಹಾಗಾದರೆ ವೈ ಮೈನಸ್ ಎಕ್ಸ್ ಅಂದರೆ ಎಷ್ಟು? 472. ನೆಕ್ಸ್ಟ್ ಎಕ್ಸ್ ಪ್ಲಸ್ ವೈ ಅಂದರೆ 1276 ಪ್ಲಸ್ 764. ಇದು ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? ಇದು 2000. ಎಷ್ಟು ಬರುತ್ತೆ? 2000. ಈಗ ಅಬ್ಸರ್ವ್ ಮಾಡಿ, ನಮಗಿಲ್ಲಿ 2 ಕೊಟ್ಟಿದ್ದಾರೆ, ಅಂದರೆ ಡಿವೈಡ್ ಮಾಡಿದಾಗ 2 ಬರುತ್ತೆ. ಸಾಧ್ಯನಾ? ಇಲ್ಲ. ನೋಡಿ ಇಲ್ಲಿ 2000 ಮೇಲ್ಗಡೆ ಇರೋದು 472. 2 ಆಗ್ಬೇಕಂದ್ರೆ ಇದೇನಾಗಬೇಕಿತ್ತು? 4000. ಅಂದರೆ 2 ಬರೋಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ನೀವೇನು ಮಾಡ್ಕೋಬೋದು ಅಂದರೆ, ನನ್ನ ಪ್ರಕಾರ ಇಲ್ಲೇನು ಮಾಡಿ ಅಂತಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ, 10% ಅಂದರೆ ನೆನ್ಪಿಟ್ಕೊಳ್ಳಿ. ಇದಕ್ಕೆ ಕಂಪ್ಯಾರಿಸನ್ ಮಾಡ್ಬೇಕು ನಾವು. 10% ಅಂದಾಗ 1 0 ಕ್ಯಾನ್ಸಲ್ ಮಾಡಿ. 1 0 ಕ್ಯಾನ್ಸಲ್ ಮಾಡೋಷ್ಟು 200. ಇದು 10%ಗೆ. ಎಷ್ಟಕ್ಕೆ? 10ಗೆ. ಸೊ ಅದೇ 20ಗಾದರೆ ಡಬಲ್, ಅಂದರೆ 10 ಇರೋದು ಡಬಲ್ ಆದರೆ 20. ಎಷ್ಟು? 400. ಮತ್ತೆ 10 ಜಾಸ್ತಿ ಆದ್ರೆಷ್ಟು? 30. ಅಂದರೆ ಇಲ್ಲಿ ಮತ್ತೆ 200 ಜಾಸ್ತಿ ಆದ್ರೆಷ್ಟು? 600. ಸೊ ಅಬ್ಸರ್ವ್ ಮಾಡಿ, ನಮ್ಗೆ ಇಲ್ಲಿರೋ ಆನ್ಸರ್ ಎಷ್ಟು? 400. ಸೊ 472. 472 ಎಲ್ಲಿ ಬರುತ್ತೆ? ಈ 400ಗೂ 600ಗೂ ಮಧ್ಯ, ಅಂತಂದರೆ 20ಗೂ 30ಗೂ ಮಧ್ಯ. ಇಲ್ಲಿ ಅಬ್ಸರ್ವ್ ಮಾಡಿ, ಇದು 76, ಇದು ಅಲ್ಲ. ನೋಡಿ, ಇದು 47 ಅಂತಂದರೆ 40ಗಿಂತ ಜಾಸ್ತಿ ಆಯಿತು, ಇದು ಅಲ್ಲ. ಸೊ ಆನ್ಸರ್ ಯಾವುದು ಹಾಗಾದರೆ? ಬಿ ಇಸ್ ದ ರೈಟ್ ಆನ್ಸರ್, 0.236. ಓಕೆನಾ? ನೆಕ್ಸ್ಟು ಮುಂದಿನ ಕ್ವಶನ್ಸನ್ನು ನೆಕ್ಸ್ಟ್ ಪಾರ್ಟಲ್ಲಿ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.